ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಕವಿರತ್ನರು 3000ಕ್ಕೂ ಅಧಿಕ ಹಾಡುಗಳನ್ನು ಬರೆದಿರುವಂಥವ್ರು. ಸ್ವಾಗತ. ಥ್ಯಾಂಕ್ ಯು. ಮ್ಯೂಸಿಕ್ ಬಜಾರ್ ಅನ್ನೋ ಕನಸು ಯಾವಾಗ ಹುಟ್ಟಿತು ಅನ್ನೋದು ಕಾನೂನು ಏನು ಹೇಳುತ್ತೆ ಅಂದರೆ, ಯಾರು ಯಾವುದೋ ಒಂದು ಕೃತಿಯನ್ನು ಕ್ರಿಯೇಟ್ ಮಾಡಿದ್ಮೇಲೆ ಆ ಕೃತಿಯ ಓನರ್ ಅವರೇ ಆಗಿರ್ತಾರೆ. ಅದು ಲಹರಿ ಆಗ್ಬೋದು, ಅಶ್ವಿನಿ ಜಂಕಾರ, ಆನಂದ್ ಆಕಾಶ್ ಆಡಿಯೋ ಆಗ್ಬೋದು, ಎಲ್ಲವೂ ಕೂಡ ನಮ್ಮನ್ನೆಲ್ಲ ಬೆಳೆಸಿದೆ. ಸಂಗೀತವನ್ನೇ ನಂಬಿಕೊಂಡ ಸಿನಿಮಾ ರಂಗ ಯಾವುದಾದ್ರು ಇದ್ದರೆ ಅದು ಭಾರತ ಮಾತ್ರ. ಅಮೇರಿಕಾದಲ್ಲಿ ಮಾಡ್ತಾನೆ ಯಾರೊಬ್ಬ, ಅವನು ಮಾಡೋದು ಬರೀ 4-5 ಹಾಡು ಮಾಡಿದ್ರೆ ಸಾಕು. ಅವನ ಜೀವನದಲ್ಲಿ ಅವನು ಕುತ್ಕೊಂಡು ಅವನು ಸ್ವಂತ ವಿಲ್ಲಾ, ಸ್ವಂತ ಐಲ್ಯಾಂಡು, ಸ್ವಂತ ಫ್ಲೈಟು ಎಲ್ಲ ಇಟ್ಕೊಳ್ಳಬಹುದಾದಷ್ಟು ರಾಯಲ್ಟಿ ಅವನಿಗೆ ಬರುತ್ತೆ. ರೈಟರ್ಗೆ ಸಿಂಗಲ್ ಕಾರ್ಡೆ ಅವಾಗೆಲ್ಲ. ನಿಜವಾದ ಕಂಪೋಸರು ರೈಟರ್ ಇರ್ತಾರಲ್ಲ, ಅವರಿಬ್ಬರಿಗೂ ಬರಬೇಕಾದ ರೆವಿನ್ಯೂಗಳು ಬರ್ತಾ ಇಲ್ಲ. ಲಿರಿಕ್ ರೈಟರ್ ಆಗಲಿ ಅಥವಾ ಮ್ಯೂಸಿಕ್ ಡೈರೆಕ್ಟರ್ಗಳಾಗಲಿ ಕೆಲವೊಂದು ಆಡಿಯೋ ಕಂಪನಿಗಳಿಗೆ ವ್ಯಾಪಾರಕ್ಕೆ ಅಂತ ಬಂದಾಗ ಕೆಲವೊಂದು ಸೈನ್ ಹಾಕಕ್ಕೆ ರೆಡಿ ಇಲ್ಲ. ಲೀಗಲ್ ಆಗಿದ್ರೆ ಸೈನ್ ಹಾಕ್ಬೋದು, ತಪ್ಪೇನಿಲ್ಲ. ಇಲ್ಲೀಗಲ್ ಸೈನ್ ಹಾಕಿದ್ರೆ ಅದು ನಿಲ್ಲದೇ ಇಲ್ಲ. ಮೊದಲು ನೀವು ಕನ್ನಡದಲ್ಲಿ ಡಾಕ್ಯುಮೆಂಟ್ ಮಾಡ್ಕೊಳ್ಳಿ. ಬರೀ ಕೊಟ್ಟಿದ್ದೆಲ್ಲ ಇಂಗ್ಲೀಷಲ್ಲಿ. ಸರಿ, ನೀವು ಓದಿದ್ದೀರ ಸ್ವಾಮಿ, ಅವರು ಓದಿದ್ರು. ಅದೊಂದು ಶೀತಲ ಸಮರನೋ ಈಗೋನೋ ಅರ್ಥ ಆಗದೆ ಇರೋಂಥ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಥಿಯೇಟರ್ಗಳ ಸಂಖ್ಯೆ ಇಷ್ಟಿತ್ತು, ಸಿನಿಮಾ ಸಂಖ್ಯೆ ಇಷ್ಟಿತ್ತು. ಈಗ ರಿವರ್ಸ್ ಆಗಿದೆ. ಥಿಯೇಟರ್ಗಳು ಇಷ್ಟ ಆಗಿದೆ, ಸಿನಿಮಾ ಇಷ್ಟ ಆಗಿದೆ. ವರ್ಷದಲ್ಲಿ ಶಂಕರ್ ನಾಗ್ ಅವರು, ಅಂಬರೀಷ್ ಅವರು, ಪ್ರಭಾಕರ್ ಅವರು, ವಿಷ್ಣು ಸಾರು 12 ಸಿನಿಮಾ, 13 ಸಿನಿಮಾ, 14 ಸಿನಿಮಾ ಎಲ್ಲ ಮಾಡಿದ್ದಾರೆ ವರ್ಷದಲ್ಲಿ. ಈಗಿರೋ ಸ್ಟಾರ್ಗಳಿಗೆ ಅಷ್ಟು ಮಾಡಿ ಅಂತ ನಾವೇನು ಹೇಳ್ತಾ ಇಲ್ಲ. ಕನಿಷ್ಠ 3-4 ನನ್ನ ಕೆರಿಯರಲ್ಲೇ. ನನ್ನ ಪ್ರೀತಿಯ ಹುಡುಗಿ, ಫ್ರೆಂಡ್ಸ್, ಚಿತ್ರ, ಇದು ಒಂದು ಕಾಲ ಆಯ್ತು. ಮುಂಗಾರು ಮಳೆ, ದುನಿಯಾ, ಇದು ಒಂದು ಕಾಲ ಆಯ್ತು. ಹಿಂಗೆ ಒಂದು 2-3 ಸಿನಿಮಾ ಒಂದು ಬದಲಾವಣೆ ತರುವಂಥ ಸಿನಿಮಾಗಳು ಬರ್ತವೆ. ಈ ಹಕ್ಕಿನ ವಿಚಾರಕ್ಕೆ ಇವತ್ತು ಯಾವ ಸ್ಥಿತಿಯಲ್ಲಿದೆ ಸರ್? ಯಾವ ಪರಿಸ್ಥಿತಿಯಲ್ಲಿ? PRK ಆಡಿಯೋ ಆರಂಭ ಆಗೋದಕ್ಕೆ ಎಲ್ಲಿ ಬಿತ್ತನೆ ಆಯಿತು, ಜೀವ ಬಂದಾಗ ಅಮೌಂಟ್ ಬಂದೇ ಬರುತ್ತೆ. ಆ ರೆವಿನ್ಯೂ 60 ವರ್ಷ ಬರುತ್ತೆ. ನಾನು ಹೇಳ್ತಾ ಇರೋದು ಆನೆ ಇದ್ದಂಗೆ ಅನ್ಕೊಳ್ಳಿ. ಬದುಕಿದ್ರು 1000, ಸತ್ರು 1000. ಆ ಹಾಡು ಬರೆದವನು ಒಬ್ಬ ಓನರು, ಕಂಪೋಸ್ ಮಾಡೋದನ್ನ ಒಬ್ಬ ಓನರು, ಅದನ್ನ ಪ್ರೊಡ್ಯೂಸ್ ಮಾಡೋದನ್ನ ಒಬ್ಬ ಓನರ್. ಅಲ್ಲಿ ನಿಮಗೆ ಅಂತ ಎಕ್ಸ್ಟ್ರಾ ಏನಾದರೂ ದುಡ್ಡು ಸಿಗುತ್ತಾ ಅಥವಾ ನಿಮ್ಗೆ ಆ ಮನ್ನಣೆ ಸಿಗುತ್ತಾ? ಗುರುತಿಸಲ್ಪಡದ ಗೀತ ರಚನೆಕಾರ ಸಾಲಿನಲ್ಲಿ ನಾಗೇಂದ್ರ ಪ್ರಸಾದ್ ಕೂಡ ಇದ್ದಾರೆ. ಫೇಲ್ಯೂರ್ ಆದಾಗ ನೆಕ್ಸ್ಟ್ ಸಿನಿಮಾ ಬಂದಾಗ ನಾವು ಫ್ರೀಯಾಗಿ ಕೆಲಸ ಮಾಡಿದ್ದೀವಿ, ಕಡಿಮೆ ಕೆಲಸ ಮಾಡಿದ್ದೀವಿ. ಇನ್ನೂ ಎಷ್ಟೋ ಜನ ದುಡ್ಡೇ ಕೊಟ್ಟಿಲ್ಲ. ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸೇ ನನಗೆ ಬ್ಲೂಟೂತ್ ಸ್ಪೀಕರ್ ಕಳಿಸ್ಬಿಟ್ಟು ಫೋನ್ ಮಾಡಿದ್ರು, ಥ್ಯಾಂಕ್ಸ್ ಪ್ರಸಾದ್ ಅವರೇ, ತುಂಬ ದುಡ್ಡು ಇಟ್ಟು ಟಗರು ಅಂತ. ಯಾರಿದು? ಪುನೀತ್ ರಾಜ್ಕುಮಾರ್. ರೈಟಿಂಗ್ ವಿಚಾರಕ್ಕೆ ನಮ್ಮಲ್ಲಿ ತುಂಬ ಕಡೆಗಣಿಸ್ತಾರೆ ಅಂತ ಆ ಗೌರವ ಅತಿ ಕಡಿಮೆ ಕೊಡೋದು ನಮ್ಮೂರಲ್ಲೇ. ಸರಸ್ವತಿ ಪುತ್ರರು ನೀವು ರೈಟರ್ಸ್ ಅಂದರೆ, ಒಬ್ಬ ರೈಟರ್ ಹಂಗೆ ಬಂದರೆ ಎಲ್ಲ ಲೈನಾಗಿ ಸ್ಟಾರ್ಗಳು ಎದ್ದು ನಿಂತ್ಕೊಂಡು ನಾನು ನೋಡಿದ್ದೀನಿ. ಅದೇ ಥರದ್ದು ಅಣ್ಣವ್ರ ಜೊತೆ, ವಿಷ್ಣು ಸರ್ ಜೊತೆ, ಈವನ್ ಅಂಬರೀಷ್ ಅಣ್ಣನ ಜೊತೆ ಇದು ನಡೆದಿದ್ದುಂಟು ನನಗೇನೆ. ಸೊ ಈ ಬಿಸ್ನೆಸ್ನ ನೀವು ಯಾವ ರೀತಿ ನೋಡ್ತೀರಾ ಮತ್ತು ನೀವು ಯಾವ ರೀತಿ ಇದನ್ನು ಮಾಡೋಕ್ಕೆ ಹೊರಟಿದ್ದೀರಾ ಈ ಒಂದು ಸಂದರ್ಭದಲ್ಲಿ? ನಂದು ಆಡಿಯೋ ಕಂಪನಿ ಅನ್ನೋದು ಬಿಸ್ನೆಸ್ ಅಲ್ಲ. ನನಗೆ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡೋ ಆ ಕಾನ್ಸೆಪ್ಟು ಆ ಥರದಲ್ಲಿ ಇಲ್ಲವೇ ಇಲ್ಲ. ಕನ್ನಡದ ಭಾಳ ಟಾಪ್ ಮ್ಯೂಸಿಕ್ ಡೈರೆಕ್ಟ್ರು, ಅವನ ರೆಮ್ಯುನರೇಷನ್ನೇ 1/2 ಕೋಟಿ. ಈ 3 ಲಕ್ಷ ಕೊಡ್ತೀನಿ, 4 ಲಕ್ಷ ಕೊಡ್ತೀನಿ ಅಂದಾಗ ನೊಂದೋಗ್ಬಿಟ್ಟು ಆ ಮ್ಯೂಸಿಕ್ ಡೈರೆಕ್ಟ್ರು ಫ್ರೀಯಾಗಿ ಕೊಟ್ಬಿಡು ಆಡಿಯೋ ಅಂತಾರೆ. ಸರ್ ನಾನೇನು ಮಾಡಲಿ ಸರ್ ಅಂತ ನನಗೆ ಬಂದು ಹೇಳಿದ್ದಾರೆ. ಇರೋವಂಥ ಒಂದು ಪುಟ್ಟ ಮನೆಯಲ್ಲಿ ಒಂದು ದೊಡ್ಡವರು 4-5 ಜನ ಕಾಣಿಸ್ಕೊತಿದ್ದಾರೆ. ಅದರಲ್ಲೇ ಒಬ್ಬರು ಹೆಗಲ ಮೇಲೆ ಇನ್ನೊಬ್ಬ ನಿಂತ್ಕೊಂಡು ಬಾಣ ಹೊಡೆಯುವಂಥ ಕೆಲಸಗಳಾಗ್ತಿರೋಂಥದ್ದು. ಈ ಸಿನಿಮಾ ಚೆನ್ನಾಗಿಲ್ಲ, ಆ ಸಿನಿಮಾ ಚೆನ್ನಾಗಿಲ್ಲ ಅಂತ ಒಪಿನಿಯನ್ಗಳನ್ನು ಹಿಂಗೇನೋ ಬಹಿರಂಗವಾಗಿ ಹೇಳ್ಕೊಳ್ತಾ ಇರಲಿಲ್ಲ. ನನ್ನ ಹೀರೋವಿನ ಮೇಲಿನ ಅಭಿಮಾನ ಇನ್ನೊಬ್ಬ ಹೀರೋ ಮೇಲಿನ ದುರಾಭಿಮಾನ ಆಗಬಾರ್ದು. 6 ಗಂಟೆ ಶೋ ಆಗುವಂಥ ಸಿನಿಮಾ 9 ಗಂಟೆ ಕಾಪಿ ಎಲ್ಲರ ಮೊಬೈಲಲ್ಲಿ ಇರುತ್ತೆ. ಈ ಪೈರಸಿ ವಿಷಯ ಇದೆಯಲ್ಲ, ಹಿಂದೆ ಸಿಡಿಗಳು ಶುಕ್ರವಾರ ರಿಲೀಸು, ಸಾಯಂಕಾಲ ಅವನ ಮುಂದೆ ಇದೆ. ಅವಾಗಲೇ ಹಂಗಿತ್ತು. ಇವತ್ತಿಗಂತೂ ಏನು ಫಿಸಿಕಲ್ ಇಲ್ಲಲ್ಲ, ಎಲ್ಲ ಡಿಜಿಟಲ್. ಅವ್ರನ್ನ ಹಿಡಿದು ಇವ್ರನ್ನ ಹಿಡಿದು ಎಲ್ಲ ಸೇರಿಸಿ ಪಿಕ್ಚರ್ ಮಾಡಿರೋಂಥ ಡೈರೆಕ್ಟರ್ ಕತೆ ಏನು ಸರ್? ಕೇರಳ, ತಮಿಳುನಾಡು, ಆಂಧ್ರದ ರೈಟರ್ಸು 3 ಜನ ಮತ್ತು ಬಾಂಬೆ ಹಿಂದಿ ರೈಟರ್ಸು 4 ಜನ ಸೇರಿ ನನಗೆ ಫೋನ್ ಮಾಡಿ ಪತ್ರ ಬರೆದು ಇವರೆಲ್ಲರ ಜೊತೆ ಯಾರ ಪರವಾಗಿ, ಕನ್ನಡದ ಎಲ್ಲ ಕತೆಗಾರರು ಮತ್ತು ಚಿತ್ರಕಥೆಗಾರರ ಪರವಾಗಿ ಅಂತೇಳಿ ನಂದೇ ಸೈನ್ ಹಾಕಿ ಕಳಿಸಿದ ಲೆಟ್ರು, ಎಲ್ಲರಿಗೂ ರಾಯಲ್ಟಿ ಬರಬೇಕು ಅಂತ. 75 ವರ್ಷ ಆದ್ರೂ ಇರುವ ಕಾನೂನನ್ನೇ ನಾವು ಸರಿ ಮಾಡ್ಕೊಳಕ್ಕಾಗಿಲ್ಲ. ಇವಾಗ ನಿಮಗೆ ಹೊಸದಾಗಿ ಕಾನೂನು ಇವಾಗ ಸೃಷ್ಟಿ ಮಾಡಬೇಕಲ್ಲ, ಅದಕ್ಕೆ ಯಾವ ಕಾಲಕ್ಕೆ ಆಗೋದಿದು? ನಿಮ್ಮದು ಸಿನಿಮಾಗಳದೆಲ್ಲ ರೈಟ್ಸ್ ಎಲ್ಲ ಕೊಟ್ಬಿಟ್ಟಿದಾರ, ಅವ್ರಿಗೆ ಗೊತ್ತಿಲ್ಲ ಅವಾಗ ಸೈನ್ ಹಾಕ್ಬಿಟ್ಟೆ. ಇಲ್ಲ ರೀ ನಾನು ಆವಾಗಲೇ ಹಾಕ್ಬಿಟ್ಟಿದ್ದೆ, ಇವತ್ತಿದ್ದಿದ್ರೆ ಬರೀ OTTಗೆ ಸುಮ್ಮನೆ ಆ ಬಂಚ್ ನಂಗೆ ಕೊಟ್ಟಿದ್ರೆ ಅವ್ರು ಇನ್ನೊಂದಷ್ಟು ಸಿನಿಮಾಗಳು ಮಾಡ್ಬೋದಿತ್ತು. ನೀವು ಸೈನ್ ಹಾಕ್ಬಿಡ್ತಾ ಇದ್ದೀರಲ್ಲ ಡಾಕ್ಯುಮೆಂಟ್ಗಳಿಗೆ, ಏನದು ಕನ್ನಡದಲ್ಲಾದರೂ ಮಾಡ್ಕೊಂಡು ಸೈನ್ ಹಾಕ್ರಪ್ಪ.
ಶೂಟಿಂಗಲ್ಲಿ ಒಂದು ಸಿನಿಮಾ ಮಾಡ್ತಾ ಇದೆ ಅಂದರೆ ಒಂದು ಹುಲ್ಕಡ್ಡಿ ತರಬೇಕು ಅಂದರೂ ಬಾಂಬೆಯಿಂದ ಮೇಲ್ ಬರಬೇಕು, ಇದು ಹುಲ್ಕಡ್ಡಿ ತರಬೇಕಂತೆ, ಓಕೆನಾ ಅಂತ. ಮ್ಯೂಸಿಕ್ ಬಜಾರ್ ಮೊದಲ ಸಿನಿಮಾಗಳು ಸಾಲು ಹೇಗಿದೆ ಸರ್, ಎಲ್ಲಿಂದ ಶುರುವಾಗ್ತಿದೆ? ಭಾರತಿ ಟೀಚರ್ ಅಂತ ಸೂಪರ್ ಹಿಟ್ ಅಂತ. ಯಾರಿಗೆ ಆ ಒಂದು ಸಕ್ಸಸ್ ಸಿಗುತ್ತೋ ಇಲ್ವೋ ನಿಮ್ಗೆ ಸಿಕ್ಕಿದೆ. ಹೊಸದು ಮಾಡಿದಾಗೆಲ್ಲ ಕನ್ನಡಿಗರು ನನ್ನ ಕೈ ಹಿಡಿದಿದ್ದಾರೆ. ಅಯ್ಯೋ ಸಲಾಂ ರಾಕಿ ಬಾಯ್ ಅಂತೀರಾ, ಬಾ ಬಾ ನಾ ರೆಡಿ ಅಂತೀರಾ. ಯಾರ್ಯಾರು ಸ್ಟಾರ್ನ ಹೇಳ್ತೀರಿ, ಎಲ್ಲ ಸ್ಟಾರ್ಗಳ ಆರಂಭ ಕಾಲದಿಂದ ನೋಡಿದ ನಾನು ಮೆಜೆಸ್ಟಿಕಲ್ ಹಾಡು ಮಾಡಿದೆ. ಮುದ್ದು ಮನಸ್ಸೆ ಪೆದ್ದು ಮನಸ್ಸೆ, ಆ ಹಾಡು ಮಾಡಿದಾಗ ಎಲ್ಲರೂ ಇದು ಸ್ಲೋ ಅಲ್ವಾ, ಇದು ಹಿಂಗಲ್ವಾ ಹಂಗಲ್ವಾ ಅಂತ ಅಂದರು. ಸೂಪರ್ ಡೂಪರ್ ಹಿಟ್. ಇವತ್ತಿಗೂ ದಾಸ ಅಂತ ನನ್ನ ಫ್ರೆಂಡ್ ಒಬ್ಬ ಇದ್ದ ಪ್ರಕಾಶ್ ನಗರದಲ್ಲಿ, ಅವನ ಹೆಸರನ್ನ ಕ್ಯಾರೆಕ್ಟರ್. ಆಮೇಲೆ ಅವ್ನ ಕ್ಯಾರೆಕ್ಟರ್ ಒಬ್ಬ ಅನಾಥ, ಅವ್ನಿಗೆ ಯಾರೂ ಇಲ್ಲ, ಹಿಂದೆ ಇಲ್ಲ ಮುಂದೆ ಇಲ್ಲ, ಅದಕ್ಕೆ ನಾನೇ ರಾಜಾಜಿರಾಜ ಅಂತ ಹೇಳ್ಕೊಂಬರ್ತಾನೆ. ಪಟ್ ಅಂತ ಸೆಕೆಂಡ್ ಲೈನ್ಗೆ ನೀವೇ ನನ್ನ ತಾಯಿ ತಂದೆ ಅಂತ. ನನಗೆ ಆ ಡ್ಯಾನ್ಸ್ ರಾಜ ಡ್ಯಾನ್ಸ್ ಇನ್ಸ್ಪಿರೇಷನ್ ಅಂತ ಹೇಳ್ತಾ ಇರೋದು. ಅದಕ್ಕೆ ಸವಾಲಿಗೂ ಖವಾಲಿಗೂ ಸಯ್ಯರೆ ಸಯ್ಯ ಹಂಗೆ ಬರ್ದು ಡೌ 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 ದುನಿಯಾ ಕಣೋ ರಂಗ ಒಬ್ನೇ ಸಾಚ ಕಣೋ. ಸಿಕ್ಕಿದ ಎಲ್ಲ ಅವಕಾಶಗಳನ್ನು ಚೆನ್ನಾಗಿ ಶ್ರದ್ಧೆಯಿಂದ ಮಾಡ್ಕೊಂಬಂದಿದ್ದೀನಿ. ನಿಮ್ಮ ಹಾಡುಗಳಲ್ಲಿ ಬ್ರಹ್ಮ ಅನ್ನೋ ಒಂದು ಪದ ಅದು ಬೇಕಿತ್ತು. ಯಾವುದು ಸೃಷ್ಟಿಯೋ ಅದೇ ಬ್ರಹ್ಮ, ಸೃಷ್ಟಿಕರ್ತ. ಸೊ ಬ್ರಹ್ಮನ್ನ ಮೀರಿದ್ದೇನಾದ್ರು ಇದೆಯಾ? ಬ್ರಹ್ಮನ್ ಬೈದಿದ್ದೀನಿ, ಹೊಗಳಿದ್ದೀನಿ, ಎಲ್ಲ ಥರ ಮಾಡ್ಬಿಟ್ಟಿದ್ದೀನಿ. ನಿಮ್ದಲ್ಲ ಅಂತ ನಾನು ಒಂದು ಇಲ್ಲಿ ಇರೋದಷ್ಟು ನಾನು ಹೇಳ್ತೀನಿ. ಅಲ್ಲಿ ಯಾರಿದಾರ ಕೋತಿ ಫೋಟೋಗೆ ನಿನ್ಗೆ ಹೆಂಗೆ ರೈಟ್ಸ್ ಬರುತ್ತೆ ಅಂತ. ಬಟ್ ಆ ಕ್ಷಣದಲ್ಲಿ ಇದನ್ನ ಕ್ಲಿಕ್ ಮಾಡಿದ್ ನಾನಾದ್ರಿಂದ ಅದು ನನ್ನ ರೈಟ್ಸು. ಕೋರ್ಟಲ್ಲಿ ಕೇಸ್ ಗೆಲ್ತಾನೆ. ಸೊ ಈ ಥರದ ಕಾಪಿರೈಟ್ಸ್ ಆಗಲಿ ಮತ್ತೊಂದು ವಿಷಯಗಳು ಬಂದಾಗ ಚೇಂಬರ್ ಇದುವರೆಗೂ ಯಾವ ನಿಲುವಿಗೆ ತಗೊಂಡಿದೆ? ನಾವು ಪ್ರೊಡ್ಯೂಸರ್ಸೇ ವೋಟರ್ಸಲ್ಲಿ ಜಾಸ್ತಿ. ಆಯಿತಾ, ಮೊನ್ನೆ ಒಂದು ಅಖಂಡ ಅಂತ ಒಂದು ಸಿನಿಮಾ ಫುಲ್ ಪೇಜ್ ಆ್ಯಡ್ ನೋಡಿದೆ ನಾನು, ಗಾಬರಿ ಹೋಯ್ತು ನನಗೆ. ಕನ್ನಡ ಸಿನಿಮಾ ಪಕ್ಕದಲ್ಲಿ ಆ್ಯಡ್ ಇದೆ, ಕ್ವಾರ್ಟರ್ ಪೇಜು, 20 ಥಿಯೇಟ್ರು 50 ಥಿಯೇಟ್ರು. ಅಕಾಡೆಮಿ ಮಾಡಬೇಕು, ಏನು ಮಾಡಬೇಕು ಏನು ಮಾಡಬಾರ್ದು, ಆ ವಾರ್ತಾ ಇಲಾಖೆ ಅಂಡ್ರಲ್ಲಿ ಯಾಕೆ ಇರಬೇಕು ನೋಡು. ಅದು ಇಂಗ್ಲೀಷ್ ಪಿಕ್ಚರ್ಲಿ ಅದೊಂದು ಪಾಯಿಂಟ್ ಇದೆ, ಆ ಥರ ಇದೆ ಇದು. ಅಥವಾ ಇದು ಬೇಡ, ಇದು ಹಿಂಗಿದ್ರೆ ಹೆಂಗಿರುತ್ತೆ, ಹಂಗೆ ಏನೋ ಒಂದು ಚರ್ಚೆ ಆಗ್ತಿತ್ತಲ್ಲ. ಈಗ ಆ ಚರ್ಚೆ ಯಾರು ಮಾಡ್ತಾ ಇಲ್ಲ. ಪೇಪರು ಪೆನ್ನು ಹಿಡಿದು ಎಷ್ಟಾದರೂ ಎಡಿಟ್ ಮಾಡಾಕಿ ಇಷ್ಟರಲ್ಲೇ ಇರುತ್ತೆ, ನಿರ್ಮಾಪಕನಿಗೆ ಉಳಿಯುತ್ತೆ.